ತುಂಬುತ್ತೆ. ಸೊ ಒಂದು ರೀತಿಯಲ್ಲಿ 3 ವರ್ಷದ ಸಾಧನೆಯ ಸಮಾವೇಶ ಆಗುತ್ತೆ. ಅದರಿಂದ ಇದು ತುಮಕೂರು ಜಿಲ್ಲೆಗೆ ಮಾತ್ರ ರಿಸ್ಟ್ರಿಕ್ಷನ್ ಆಗೋದಿಲ್ಲ. ನಮ್ಮ ಜಿಲ್ಲೆಯಲ್ಲಿ ನಾವು ಹೋಸ್ಟ್ ಆಗಿ ಮಾಡ್ತೇವೆ, ರಾಜ್ಯದ ಸಮಾವೇಶ ಆಗುತ್ತೆ. ಆದ್ರಿಂದ ಎಷ್ಟು ಕಾರ್ಯಕ್ರಮಗಳಿದ್ದಾವೆ. ಇನ್ ಅಡಿಷನ್ ಟು ರೆವಿನ್ಯೂ ಡಿಪಾರ್ಟ್ಮೆಂಟ್ ಬೇರೆ ಬೇರೆ ಇಲಾಖೆಯಲ್ಲಿ ಕೂಡ ಬೆನಿಫಿಷಿಯರೀಸ್ 3 ವರ್ಷ ತುಂಬುತ್ತೆ. ಸೊ ಒಂದು ರೀತಿಯಲ್ಲಿ 3 ವರ್ಷದ ಸಾಧನೆಯ ಸಮಾವೇಶ ಆಗುತ್ತೆ. ಅದರಿಂದ ಇದು ತುಮಕೂರು ಜಿಲ್ಲೆಗೆ ಮಾತ್ರ ರಿಸ್ಟ್ರಿಕ್ಷನ್ ಆಗೋದಿಲ್ಲ. ನಮ್ಮ ಜಿಲ್ಲೆಯಲ್ಲಿ ನಾವು ಹೋಸ್ಟ್ ಆಗಿ ಮಾಡ್ತೇವೆ, ರಾಜ್ಯದ ಸಮಾವೇಶ ಆಗುತ್ತೆ. ಆದ್ರಿಂದ ಎಷ್ಟು ಕಾರ್ಯಕ್ರಮಗಳಿದ್ದಾವೆ. ಇನ್ ಅಡಿಷನ್ ಟು ರೆವಿನ್ಯೂ ಡಿಪಾರ್ಟ್ಮೆಂಟ್ ಬೇರೆ ಬೇರೆ ಇಲಾಖೆಯಲ್ಲಿ ಕೂಡ ಬೆನಿಫಿಷಿಯರೀಸ್. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾರೆ ಪ್ರತಿನಿಧಿ ಹನುಮಂತ. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಹನುಮಂತ, ಸಿದ್ದರಾಮಯ್ಯ ಅವರು ಸಾಧನಾ ಸಮಾವೇಶವನ್ನ ಆಯೋಜನೆ ಮಾಡುವ ಮೂಲಕ DK ಶಿವಕುಮಾರ್ ಅಂಡ್ ಟೀಮ್ಗೆ ಒಂದು ಖಡಕ್ ಸಂದೇಶವನ್ನ ಕೊಡ್ತಾ ಇದ್ದಾರಾ? ಮೇ ಕ್ರಾಂತಿ ಅಂತ ಹೇಳಿಕೆಗಳು, ಮೇ ಕ್ರಾಂತಿ ಆಗುತ್ತೆ, ಸಿದ್ದರಾಮಯ್ಯ ಅವರನ್ನ ಹಿಂದಿಕ್ಕಿ DK ಶಿವಕುಮಾರ್ CM ಆಗ್ತಾರೆ ಅಂತ ಅವರು ಕನಸು ಕಾಣೋ ಟೈಮ್ನಲ್ಲಿ 20ನೇ ತಾರೀಕು ನಾವು ಸಾಧನಾ ಸಮಾವೇಶ ಮಾಡ್ತೀವಿ, ಇನ್ನೆಲ್ಲಿ CM ಚೇರ್ ಅನ್ನೋ ರೀತಿಯ ಸಂದೇಶವಾ ಇದು? ಖಂಡಿತ ಶ್ರೀಪಾದ್, ಇಲ್ಲಿ ರಾಜ್ಯ ಕಾಂಗ್ರೆಸ್ನಲ್ಲಿ ಮೇಯಲ್ಲಿ ಕ್ರಾಂತಿ ಆಗ್ಬಿಡುತ್ತೆ, ಮೇ 4ರ ನಂತರದಲ್ಲಿ ಸಚಿವ ಸಂಪುಟ ಪುನರ್ರಚನೆ ಆಗುತ್ತೋ, ನಾಯಕತ್ವ ಬದಲಾವಣೆ ಆಗ್ಬಿಡುತ್ತೋ ಅನ್ನುವಂಥ ಒಂದಷ್ಟು ಚರ್ಚೆಗಳು ತೆರೆಮರೆಯಲ್ಲಿ ಜೋರಾಗಿ ನಡೀತು. ಆದರೆ ಯಾವಾಗ AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮಾಧ್ಯಮಗಳ ಜೊತೆಗೆ ಮಾತನಾಡುವಂಥ ಸಂದರ್ಭದಲ್ಲಿ ಸದ್ಯಕ್ಕೆ CM ಬದಲಾವಣೆಯ ಸಮಯ ಬಂದಿಲ್ಲ, ಹಂಗೊಂದು ವೇಳೆ ಬಂದರೆ ನಾನು ಸೋನಿಯಾ ಗಾಂಧಿಯವರು ಮತ್ತು ರಾಹುಲ್ ಗಾಂಧಿಯವರು ಚರ್ಚೆ ಮಾಡ್ತೀವಿ ಅನ್ನೋಂಥ ಮಾತನ್ನು ಹೇಳಿದ್ರು. ಅದು ಎಲ್ಲೋ ಒಂದು ಕಡೆಗೆ CM ಸಿದ್ದರಾಮಯ್ಯ ಹಾಗೂ ಸಿದ್ದರಾಮಯ್ಯನವರ ಒಂದು ಬಣದಲ್ಲಿ ಗುರುತಿಸಿಕೊಂಡಿರುವಂಥ ನಾಯಕರಿಗೆ ಒಂದು ರೀತಿ ಬೂಸ್ಟ್ ಸಿಕ್ಕಂತೆ ಕಾಣಿಸ್ತಾ ಇರುವಂಥದ್ದು. ಆ ಕಾರಣಕ್ಕಾಗಿಯೇ ಸಿದ್ದರಾಮಯ್ಯನವರೇ ಕಂಟಿನ್ಯೂ ಆಗ್ತಾರೆ, ಮುಂದಿನ 2 ವರ್ಷಗಳ ಕಾಲ ಮುಖ್ಯಮಂತ್ರಿಯಾಗಿ ಅವರೇ ಇರ್ತಾರೆ, ಪದೇ ಪದೇ ಬದಲಾವಣೆ ಮಾಡುವಂಥದ್ದು ಬೇಡ ಅನ್ನುವಂಥ ಒತ್ತಾಯಗಳು ಕೂಡ AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿ ಮಾಡುವಂಥ ಸಂದರ್ಭದಲ್ಲೂ ಕೂಡ ಹೋಗಿ ಮನವಿ ಮಾಡಿ ಬಂದಿದ್ದಾರೆ, ಒತ್ತಾಯ ಮಾಡಿ ಬಂದಿದ್ದಾರೆ ಅನ್ನುವಂಥ ಒಂದಷ್ಟು ಮಾಹಿತಿಗಳು ಲಭ್ಯ ಆಗ್ತಾ ಇರುವಂಥದ್ದು. ಇದಕ್ಕೆ ಪೂರಕವಾಗಿ ಮೇ 20ಕ್ಕೆ ಸರ್ಕಾರ ರಚನೆಯಾಗಿ 3 ವರ್ಷಗಳ ಪೂರೈಸ್ತಾ ಇರುವಂಥ ಕಾರಣಕ್ಕಾಗಿ ಸರ್ಕಾರದ ಸಾಧನಾ ಸಮಾವೇಶವೂ ಕೂಡ ಈಗಾಗಲೇ ಬರದ ಸಿದ್ಧತೆಗಳು ಕೂಡ ನಡೀತಾ ಇರುವಂಥದ್ದು. ಆ ಒಂದು ಸಾಧನಾ ಸಮಾವೇಶಗಳಲ್ಲಿ 2 ಲಕ್ಷಕ್ಕೂ ಅಧಿಕ ಫಲಾನುಭವಿಗಳಿಗೇನಿದೆ, ಆ ಫಲಾನುಭವಿಗಳಿಗೆ ಸರ್ಕಾರದ ಬೇರೆ ಬೇರೆ ಒಂದು ಸವಲತ್ತುಗಳೇನಿದ್ದಾವೆ, ಆ ಸವಲತ್ತುಗಳನ್ನು ಪಡೆಯುವಂಥ ಫಲಾನುಭವಿಗಳನ್ನು ಸೇರಿಸಿ ಸಮಾವೇಶವನ್ನು ಮಾಡುವಂಥದ್ದು. ಇದು ಒಂದು ಆಡಳಿತಾತ್ಮಕವಾಗಿ ನೋಡುವಂಥದ್ದಾದರೆ ಒಂದು ಸಾಧನಾ ಸಮಾವೇಶ. ಆದರೆ ರಾಜಕೀಯವಾಗಿ ಇದನ್ನು ನೋಡುವಂಥದ್ದಾದರೆ ಇದು ನೇರವಾಗಿ ಸಿದ್ದರಾಮಯ್ಯನವರು ಕಂಟಿನ್ಯೂ ಆಗಲಿಕ್ಕೆ ಎಲ್ಲ ರೀತಿಯ ಲಕ್ಷಣಗಳು ಕಾಣಿಸ್ತಾ ಇರುವಂಥದ್ದು. ಮತ್ತೊಂದು ಕಡೆಗೆ ಮೇಲೆ ಕ್ರಾಂತಿ ಆಗಿಬಿಡುತ್ತೆ, DK ಶಿವಕುಮಾರ್ ಅವರು CM ಆಗ್ತಾರೆ ಅನ್ನುವಂಥ ವಾದವನ್ನು, ಹೇಳಿಕೆಗಳನ್ನು ಕೊಡ್ತಾ ಇದ್ದಂಥ ಶಾಸಕರಿಗೂ ಕೂಡ ಇದು ಟಕ್ಕರ್ ಕೊಟ್ಟಂತಾಗಿದೆ. DK ಶಿವಕುಮಾರ್ ಅವರು ಕೂಡ ಮೊನ್ನೆ ಮಾಧ್ಯಮಗಳ ಜೊತೆ ಮಾತನಾಡುವಂಥ ಸಂದರ್ಭದಲ್ಲಿ ಮುಹೂರ್ತ ಫಿಕ್ಸ್ ಆಗಿದೆ ಅನ್ನುವಂಥ ಮಾತನ್ನು ಹೇಳಿದರು. ಆದರೆ ಆ ಮುಹೂರ್ತ ಸುಳ್ಳು, ನಾವು ಹೇಳ್ತಾ ಇರೋವಂಥದ್ದು ಸತ್ಯ ಅನ್ನುವಂಥದ್ದು ಒಂದಷ್ಟು ಪ್ರೂವ್ ಮಾಡಲಿಕ್ಕೆ CM ಸಿದ್ದರಾಮಯ್ಯನವರ ಗ್ಯಾಂಗು ಮುಂದಾಯ್ತಾ ಅಂತಂದು ಹೇಳಿದ್ರೆ, ಯಾಕಂದರೆ ಬಣದ ಶಾಸಕರು, ನಾಯಕರು, ಸಚಿವರು ಎಲ್ಲರೂ ಕೂಡ ಈ ಒತ್ತಾಯವನ್ನು ಮಾಡ್ತಾ ಇರುವಂಥದ್ದು. ಅದಕ್ಕೆ ಪೂರಕವಾಗಿ ಬಸವರಾಜ ರಾಯರೆಡ್ಡಿ ಅವರು ಕೂಡ ರಿಪಬ್ಲಿಕ್ ಕನ್ನಡ ಜೊತೆ ಮಾತನಾಡುವಂಥ ಸಂದರ್ಭದಲ್ಲಿ ಹೇಳಿರುವಂಥದ್ದು, AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿ ಮಾಡಿದಂಥ ಸಂದರ್ಭದಲ್ಲಿ ರಾಜ್ಯದ ಬೆಳವಣಿಗೆಗಳ ಬಗ್ಗೆ ಚರ್ಚೆ ಮಾಡಿದ್ವಿ. ಸಿದ್ದರಾಮಯ್ಯನವರು ಹಿಂದುಳಿದ ವರ್ಗಗಳ ನಾಯಕರು ಮತ್ತು ಮಾಸ್ ಲೀಡರ್ಶಿಪ್ ಇದ್ದಾರೆ, ಯಾವುದೇ ರೀತಿಯ ಆಪಾದನೆಗಳಿಲ್ಲ, ಹಾಗಾಗಿ ಅವ್ರನ್ನ ಬದಲಾವಣೆ ಮಾಡಲಿಕ್ಕೆ ಯಾವುದೇ ರೀತಿಯ ಕಾರಣಗಳಿಲ್ಲ. ಒಂದೊಮ್ಮೆ ಏನಾದರೂ ಬಂದರೆ ಅಷ್ಟೇ ಪ್ರಭಾವಿ ನಾಯಕರು ರಾಜ್ಯಕ್ಕೆ ಬರಬೇಕಾಗಿರುತ್ತೆ, ಆ ಪ್ರಭಾವಿ ನಾಯಕರು ನೀವಾಗಿರ್ತೀರ. ಹಾಗಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ರಾಜ್ಯಕ್ಕೆ ಬಂದರೆ ನಮ್ಮ ಬೆಂಬಲ ಇದೆ ಅನ್ನುವಂಥ ಸಂದೇಶವನ್ನು ಕೂಡ ಕೊಟ್ಟು ಬಂದಿದ್ದಾರೆ. ಎಲ್ಲವನ್ನು ದೃಷ್ಟಿಯಿಂದ ನೋಡುವಂಥದ್ದಾದರೆ ಇದು ಸರ್ಕಾರದ ಮೂರನೇ ವರ್ಷದ ಸಾಧನಾ ಸಮಾವೇಶದ ಜೊತೆಗೆ DK ಶಿವಕುಮಾರ್ ಅವರು ಅವರ ಬಣದ ಶಾಸಕರಿಗೆ, ಒಂದಷ್ಟು ನಾಯಕರಿಗೆ ಇದು ನೇರವಾಗಿ ಕೌಂಟರ್ ಮಾಡ್ದಂಗಿದೆ. ಶ್ರೀಪಾದ್, ಥ್ಯಾಂಕ್ ಯು ಹನುಮಂತ ಮಾಹಿತಿಗಾಗಿ. ಸೊ ಒಂದು ರೀತಿಯಲ್ಲಿ 3 ವರ್ಷದ ಸಾಧನೆಯ ಸಮಾವೇಶ ಆಗುತ್ತೆ. ಅದರಿಂದ ಇದು ತುಮಕೂರು ಜಿಲ್ಲೆಗೆ ಮಾತ್ರ ರಿಸ್ಟ್ರಿಕ್ಷನ್ ಆಗೋದಿಲ್ಲ. ನಮ್ಮ ಜಿಲ್ಲೆಯಲ್ಲಿ ನಾವು ಹೋಸ್ಟ್ ಆಗಿ ಮಾಡ್ತೇವೆ, ರಾಜ್ಯದ ಸಮಾವೇಶ ಆಗುತ್ತೆ. ಆದ್ರಿಂದ ಎಷ್ಟು ಕಾರ್ಯಕ್ರಮಗಳಿದ್ದಾವೆ.
in addition to revenue department, ಬೇರೆ ಬೇರೆ ಇಲಾಖೆಯಲ್ಲಿ ಕೂಡ ಬೆನಿಫಿಷಿಯರೀಸ್ 3 ವರ್ಷ ತುಂಬುತ್ತೆ. ಸೊ ಒಂದು ರೀತಿಯಲ್ಲಿ 3 ವರ್ಷದ ಸಾಧನೆಯ ಸಮಾವೇಶ ಆಗುತ್ತೆ. ಅದರಿಂದ ಇದು ತುಮಕೂರು ಜಿಲ್ಲೆಗೆ ಮಾತ್ರ ರಿಸ್ಟ್ರಿಕ್ಷನ್ ಆಗೋದಿಲ್ಲ. ನಮ್ಮ ಜಿಲ್ಲೆಯಲ್ಲಿ ನಾವು ಹೋಸ್ಟ್ ಆಗಿ ಮಾಡ್ತೇವೆ, ರಾಜ್ಯದ ಸಮಾವೇಶ ಆಗುತ್ತೆ. ಆದ್ರಿಂದ ಎಷ್ಟು ಕಾರ್ಯಕ್ರಮಗಳಿದ್ದಾವೆ. ಇನ್ ಅಡಿಷನ್ ಟು ರೆವಿನ್ಯೂ ಡಿಪಾರ್ಟ್ಮೆಂಟ್, ಬೇರೆ ಬೇರೆ ಇಲಾಖೆಯಲ್ಲಿ ಕೂಡ ಬೆನಿಫಿಷಿಯರೀಸ್. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾರೆ ಪ್ರತಿನಿಧಿ ಹನುಮಂತ. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಹನುಮಂತ, ಸಿದ್ದರಾಮಯ್ಯ ಅವರು ಸಾಧನಾ ಸಮಾವೇಶವನ್ನ ಆಯೋಜನೆ ಮಾಡುವ ಮೂಲಕ ಡಿಕೆ ಶಿವಕುಮಾರ್ ಅಂಡ್ ಟೀಮ್ಗೆ ಒಂದು ಖಡಕ್ ಸಂದೇಶವನ್ನ ಕೊಡ್ತಾ ಇದ್ದಾರಾ? ಮೇ ಕ್ರಾಂತಿ ಅಂತ ಹೇಳಿಕೆಗಳು, ಮೇ ಕ್ರಾಂತಿ ಆಗುತ್ತೆ, ಸಿದ್ದರಾಮಯ್ಯ ಅವರನ್ನ ಹಿಂದಿಕ್ಕಿ ಡಿಕೆ ಶಿವಕುಮಾರ್ ಸಿಎಂ ಆಗ್ತಾರೆ ಅಂತ ಅವರು ಕನಸು ಕಾಣೋ ಟೈಮ್ನಲ್ಲಿ 20ನೇ ತಾರೀಕು ನಾವು ಸಾಧನಾ ಸಮಾವೇಶ ಮಾಡ್ತೀವಿ, ಇನ್ನೆಲ್ಲಿ ಸಿಎಂ ಚೇರ್ ಅನ್ನೋ ರೀತಿಯ ಸಂದೇಶವಾ ಇದು? ಖಂಡಿತ ಶ್ರೀಪಾದ್, ಇಲ್ಲಿ ರಾಜ್ಯ ಕಾಂಗ್ರೆಸ್ನಲ್ಲಿ ಮೇಯಲ್ಲಿ ಕ್ರಾಂತಿ ಆಗ್ಬಿಡುತ್ತೆ, ಮೇ 4ರ ನಂತರದಲ್ಲಿ ಸಚಿವ ಸಂಪುಟ ಪುನರ್ರಚನೆ ಆಗುತ್ತೋ, ನಾಯಕತ್ವ ಬದಲಾವಣೆ ಆಗ್ಬಿಡುತ್ತೋ ಅನ್ನುವಂಥ ಒಂದಷ್ಟು ಚರ್ಚೆಗಳು ತೆರೆಮರೆಯಲ್ಲಿ ಜೋರಾಗಿ ನಡೀತು. ಆದರೆ ಯಾವಾಗ AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮಾಧ್ಯಮಗಳ ಜೊತೆಗೆ ಮಾತನಾಡುವಂಥ ಸಂದರ್ಭದಲ್ಲಿ ಸದ್ಯಕ್ಕೆ CM ಬದಲಾವಣೆಯ ಸಮಯ ಬಂದಿಲ್ಲ, ಹಂಗೊಂದು ವೇಳೆ ಬಂದರೆ ನಾನು ಸೋನಿಯಾ ಗಾಂಧಿಯವರು ಮತ್ತು ರಾಹುಲ್ ಗಾಂಧಿಯವರು ಚರ್ಚೆ ಮಾಡ್ತೀವಿ ಅನ್ನೋಂಥ ಮಾತನ್ನು ಹೇಳಿದ್ರು. ಅದು ಎಲ್ಲೋ ಒಂದು ಕಡೆಗೆ CM ಸಿದ್ದರಾಮಯ್ಯ ಹಾಗೂ ಸಿದ್ದರಾಮಯ್ಯನವರ ಒಂದು ಬಣದಲ್ಲಿ ಗುರುತಿಸಿಕೊಂಡಿರುವಂಥ ನಾಯಕರಿಗೆ ಒಂದು ರೀತಿ ಬೂಸ್ಟ್ ಸಿಕ್ಕಂತೆ ಕಾಣಿಸ್ತಾ ಇರುವಂಥದ್ದು. ಆ ಕಾರಣಕ್ಕಾಗಿಯೇ ಸಿದ್ದರಾಮಯ್ಯನವರೇ ಕಂಟಿನ್ಯೂ ಆಗ್ತಾರೆ, ಮುಂದಿನ 2 ವರ್ಷಗಳ ಕಾಲ ಮುಖ್ಯಮಂತ್ರಿಯಾಗಿ ಅವರೇ ಇರ್ತಾರೆ, ಪದೇ ಪದೇ ಬದಲಾವಣೆ ಮಾಡುವಂಥದ್ದು ಬೇಡ ಅನ್ನುವಂಥ ಒತ್ತಾಯಗಳು ಕೂಡ AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿ ಮಾಡುವಂಥ ಸಂದರ್ಭದಲ್ಲೂ ಕೂಡ ಹೋಗಿ ಮನವಿ ಮಾಡಿ ಬಂದಿದ್ದಾರೆ, ಒತ್ತಾಯ ಮಾಡಿ ಬಂದಿದ್ದಾರೆ ಅನ್ನುವಂಥ ಒಂದಷ್ಟು ಮಾಹಿತಿಗಳು ಲಭ್ಯ ಆಗ್ತಾ ಇರುವಂಥದ್ದು. ಇದಕ್ಕೆ ಪೂರಕವಾಗಿ ಮೇ 20ಕ್ಕೆ ಸರ್ಕಾರ ರಚನೆಯಾಗಿ 3 ವರ್ಷಗಳ ಪೂರೈಸ್ತಾ ಇರುವಂಥ ಕಾರಣಕ್ಕಾಗಿ ಸರ್ಕಾರದ ಸಾಧನಾ ಸಮಾವೇಶವೂ ಕೂಡ ಈಗಾಗಲೇ ಬರದ ಸಿದ್ಧತೆಗಳು ಕೂಡ ನಡೀತಾ ಇರುವಂಥದ್ದು. ಆ ಒಂದು ಸಾಧನಾ ಸಮಾವೇಶಗಳಲ್ಲಿ 2 ಲಕ್ಷಕ್ಕೂ ಅಧಿಕ ಫಲಾನುಭವಿಗಳಿಗೇನಿದೆ, ಆ ಫಲಾನುಭವಿಗಳಿಗೆ ಸರ್ಕಾರದ ಬೇರೆ ಬೇರೆ ಒಂದು ಸವಲತ್ತುಗಳೇನಿದ್ದಾವೆ, ಆ ಸವಲತ್ತುಗಳನ್ನು ಪಡೆಯುವಂಥ ಫಲಾನುಭವಿಗಳನ್ನು ಸೇರಿಸಿ ಸಮಾವೇಶವನ್ನು ಮಾಡುವಂಥದ್ದು. ಇದು ಒಂದು ಆಡಳಿತಾತ್ಮಕವಾಗಿ ನೋಡುವಂಥದ್ದಾದರೆ ಒಂದು ಸಾಧನಾ ಸಮಾವೇಶ. ಆದರೆ ರಾಜಕೀಯವಾಗಿ ಇದನ್ನು ನೋಡುವಂಥದ್ದಾದರೆ ಇದು ನೇರವಾಗಿ ಸಿದ್ದರಾಮಯ್ಯನವರು ಕಂಟಿನ್ಯೂ ಆಗಲಿಕ್ಕೆ ಎಲ್ಲ ರೀತಿಯ ಲಕ್ಷಣಗಳು ಕಾಣಿಸ್ತಾ ಇರುವಂಥದ್ದು. ಮತ್ತೊಂದು ಕಡೆಗೆ ಮೇಲೆ ಕ್ರಾಂತಿ ಆಗಿಬಿಡುತ್ತೆ, ಡಿಕೆ ಶಿವಕುಮಾರ್ ಅವರು CM ಆಗ್ತಾರೆ ಅನ್ನುವಂಥ ವಾದವನ್ನು, ಹೇಳಿಕೆಗಳನ್ನು ಕೊಡ್ತಾ ಇದ್ದಂಥ ಶಾಸಕರಿಗೂ ಕೂಡ ಇದು ಟಕ್ಕರ್ ಕೊಟ್ಟಂತಾಗಿದೆ. CM ಡಿಕೆ ಶಿವಕುಮಾರ್ ಅವರು ಕೂಡ ಮೊನ್ನೆ ಮಾಧ್ಯಮಗಳ ಜೊತೆ ಮಾತನಾಡುವಂಥ ಸಂದರ್ಭದಲ್ಲಿ ಮುಹೂರ್ತ ಫಿಕ್ಸ್ ಆಗಿದೆ ಅನ್ನುವಂಥ ಮಾತನ್ನು ಹೇಳಿದರು. ಆದರೆ ಆ ಮುಹೂರ್ತ ಸುಳ್ಳು, ನಾವು ಹೇಳ್ತಾ ಇರೋವಂಥದ್ದು ಸತ್ಯ ಅನ್ನುವಂಥದ್ದು ಒಂದಷ್ಟು ಪ್ರೂವ್ ಮಾಡಲಿಕ್ಕೆ CM ಸಿದ್ದರಾಮಯ್ಯನವರ ಗ್ಯಾಂಗು ಮುಂದಾಯ್ತಾ ಅಂತಂದು ಹೇಳಿದ್ರೆ, ಯಾಕಂದರೆ ಬಣದ ಶಾಸಕರು, ನಾಯಕರು, ಸಚಿವರು ಎಲ್ಲರೂ ಕೂಡ ಈ ಒತ್ತಾಯವನ್ನು ಮಾಡ್ತಾ ಇರುವಂಥದ್ದು. ಅದಕ್ಕೆ ಪೂರಕವಾಗಿ ಬಸವರಾಜ ರಾಯರೆಡ್ಡಿ ಅವರು ಕೂಡ ರಿಪಬ್ಲಿಕ್ ಕನ್ನಡ ಜೊತೆ ಮಾತನಾಡುವಂಥ ಸಂದರ್ಭದಲ್ಲಿ ಹೇಳಿರುವಂಥದ್ದು, AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿ ಮಾಡಿದಂಥ ಸಂದರ್ಭದಲ್ಲಿ ರಾಜ್ಯದ ಬೆಳವಣಿಗೆಗಳ ಬಗ್ಗೆ ಚರ್ಚೆ ಮಾಡಿದ್ವಿ. ಸಿದ್ದರಾಮಯ್ಯನವರು ಹಿಂದುಳಿದ ವರ್ಗಗಳ ನಾಯಕರು ಮತ್ತು ಮಾಸ್ ಲೀಡರ್ಶಿಪ್ ಇದ್ದಾರೆ, ಯಾವುದೇ ರೀತಿಯ ಆಪಾದನೆಗಳಿಲ್ಲ, ಹಾಗಾಗಿ ಅವ್ರನ್ನ ಬದಲಾವಣೆ ಮಾಡಲಿಕ್ಕೆ ಯಾವುದೇ ರೀತಿಯ ಕಾರಣಗಳಿಲ್ಲ. ಒಂದೊಮ್ಮೆ ಏನಾದರೂ ಬಂದರೆ ಅಷ್ಟೇ ಪ್ರಭಾವಿ ನಾಯಕರು ರಾಜ್ಯಕ್ಕೆ ಬರಬೇಕಾಗಿರುತ್ತೆ, ಆ ಪ್ರಭಾವಿ ನಾಯಕರು ನೀವಾಗಿರ್ತೀರ. ಹಾಗಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ರಾಜ್ಯಕ್ಕೆ ಬಂದರೆ ನಮ್ಮ ಬೆಂಬಲ ಇದೆ ಅನ್ನುವಂಥ ಸಂದೇಶವನ್ನು ಕೂಡ ಕೊಟ್ಟು ಬಂದಿದ್ದಾರೆ. ಎಲ್ಲವನ್ನು ದೃಷ್ಟಿಯಿಂದ ನೋಡುವಂಥದ್ದಾದರೆ ಇದು ಸರ್ಕಾರದ ಮೂರನೇ ವರ್ಷದ ಸಾಧನಾ ಸಮಾವೇಶದ ಜೊತೆಗೆ CM ಡಿಕೆ ಶಿವಕುಮಾರ್ ಅವರು ಅವರ ಬಣದ ಶಾಸಕರಿಗೆ, ಒಂದಷ್ಟು ನಾಯಕರಿಗೆ ಇದು ನೇರವಾಗಿ ಕೌಂಟರ್ ಮಾಡ್ದಂಗಿದೆ. ಶ್ರೀಪಾದ್, ಥ್ಯಾಂಕ್ ಯು ಹನುಮಂತ ಮಾಹಿತಿಗಾಗಿ.